ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:15ಕ್ಕೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು, ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:15ಕ್ಕೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು, ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:15ಕ್ಕೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು, ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:15ಕ್ಕೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು, ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:15ಕ್ಕೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು, ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು, ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ
ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:00ಗೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:00ಗೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡಿಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:00ಗೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:00ಗೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ಮಾತಾಡ್ತೀನಿ ಮುತ್ತು. ನೋಡಿ, ಜೂನ್ 3ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ವೀಟ್ ಮಾಡುತ್ತೆ. ಜೂನ್ 3ನೇ ತಾರೀಕು ಅವತ್ತು ಫೈನಲ್ ಆಯ್ತಲ್ಲ, ಅವತ್ತು ರಾತ್ರಿ 11:00ಗೆ ಟ್ವೀಟ್ ಮಾಡುತ್ತೆ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಟ್ವೀಟ್ ನಲ್ಲಿ ಮಾಹಿತಿಯನ್ನ ನೀಡಿದ್ದೇ ಹೊರತು ಅನುಮತಿಯನ್ನ ಪಡೆಯಲಿಲ್ಲ. ಆರ್ಸಿಬಿ ಕೋರ್ಟ್ಗೆ ಕಳಂಕದೊಂದಿಗೆ ಬಂದಿದೆ. ಸರ್ಕಾರದ ಪರವಾದ ವಕೀಲರ ವಾದ ಇದು. ರಾಜ್ಯ ಸರ್ಕಾರವೇ ಸಮಾರಂಭ ಹಮ್ಮಿಕೊಂಡಿದ್ದಾಗಿ ಬಿಂಬಿಸಲಾಗ್ತಾ ಇದೆ. ಆರ್ಸಿಬಿ ಕೋರ್ಟ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಹೇಳಿ ಎಜಿ ವಾದವನ್ನು ಮಾಡ್ತಾರೆ. ನೋಡಿ, ವಿಜಯೋತ್ಸವ ಆರ್ಸಿಬಿಯದ್ದೇ ಕಾರ್ಯಕ್ರಮ ಆಗಿತ್ತು. ಅದು ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅವರೇ ಆಯೋಜಿಸಿದ್ದರು. ಗೇಟ್, ಭದ್ರತೆ, ನಿರ್ವಹಣೆ, ಟಿಕೆಟ್ ವಿತರಣೆ ಎಲ್ಲವೂ ಆರ್ಸಿಬಿ ಮತ್ತೆ ಡಿಎನ್ಎ ಇವರ ಹೊಣೆಯಾಗಿತ್ತು. ಅವರೇ ಅದನ್ನ ಸಂಪೂರ್ಣ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಸರ್ಕಾರದ ಪರವಾದ ವಕೀಲರು ಇಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ.